Today, we gather here today for the commemoration of a man whose heritage continues to inspire us and uplift us, Mr. Shant Lingappa Patil. Though 2 years have passed since he left us, but his presence is still deeply felt around us. Today, we not only remember him as a loving grandfather, a devoted father, or a big league industrialist, but today we come together someone who believes that success may not just measure by personal achievements, but by the positive impact one leaves on the society. Today, we present this award in his name. We do more than just remember him. We celebrate him by the principles that he stuck by that got him his success. This award is not just a recognition of excellence, but a reminder that in our pursuits, we should always aim to build a better world that is more prosperous, more sustainable, and most importantly, more compassionate. To all the recipients of this award today, I say this: you are the torchbearers of this vision. Through your dedication and your achievements, you honor not only his memory, but also his values that he stood for. Continue to strive for greatness, to develop the future, to protect our environment with passion. Appa, we miss you every day, but we find comfort in knowing that your values continue to guide us, and that your love binds us, and your memory which will never fade. I know you are watching all of us from above and want all of us to be at our best. Thank you for being the incredible person you were, and thank you for all to be here to remember and honor him with us today. Thank you. ಪರಮ ಪೂಜ್ಯ ಎಸ್.ಆರ್. ಪಾಟೀಲ್ ಅವರನ್ನು ಹಾಗೂ ಎಸ್.ಎಸ್. ಪಾಟೀಲ್ ಅವರನ್ನ ಮನದಲ್ಲಿ ನೆನೆದು ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಸಂಸ್ಮರಣಾ ದಿನಾಚರಣೆಯ ಬಸವಲಿಂಗ ಪಟ್ಟದೇವರು ಭಾರತಿ ಅವರ ಪಾದಾರವಿಂದಗಳಲ್ಲಿ ನಾನು ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಇಂದು ನಮಗೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಅವರು ಬಂದಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಮತ್ತೊಮ್ಮೆ ಅವರಿಗೆ ಸ್ವಾಗತ. ನಮ್ಮ ಕರೆಗೆ ಹೋಗ್ಬಿಟ್ಟು ವೇದಿಕೆಯ ಮೇಲೆ ಶ್ರೀ ಅಲ್ಲಮಪ್ರಭು ಪಾಟೀಲ್ ಅವರು ಮಾನ್ಯ ಶಾಸಕರು ಬಂದಿದ್ದಾರೆ. ಅವರು ಕೂಡ ನನ್ನ ನಮನಗಳು. ಈಗಾಗಲೇ ಕಾರ್ತಿಕ್ ಅವರು ಇಂಗ್ಲೀಷ್ನಲ್ಲಿ ಸ್ವಾಗತ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಕೆಲವರು ತಾಯಂದಿರಿಗೆ ಕೆಲವರಿಗೆ ಅಂತೇಳಿ ನಾನು ಕನ್ನಡದಲ್ಲಿ ಮತ್ತೊಂದು ಹೇಳ್ತಿದ್ದೇನೆ. ಹಾಗೆಯೇ ಪೂಜ್ಯ ಮಾತುಶ್ರೀ ದಾಕ್ಷಾಯಣಿ ಅವಾರ್ಡ್ ಬರಬೇಕಾಗಿತ್ತು. ಅವರ ಪರವಾಗಿ ಚಿರಂಜೀವಿ ದೊಡ್ಡಪ್ಪಾಜಿ ಅವರು ಬಂದಿದ್ದಾರೆ. ಚಿರಂಜೀವಿ ದೊಡ್ಡಪ್ಪಾಜಿ ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಹಾಗೆಯೇ ಎಲ್ಲ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಹಾಗೆ ನಮ್ಮ ಮಾತುಶ್ರೀಯವರಾದಂತಹ ಸರೋಜಿನಿ ದೇವಿ ಪಾಟೀಲ್ ಅವರು ಇದ್ದಾರೆ. ಇಲ್ಲಿ ನಮ್ಮ ಎದುರುಗಡೆ ಅವರು ವೇದಿಕೆ ಮೇಲೆ ಬರಲಿಲ್ಲ. ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಪ್ರಶಸ್ತಿಯನ್ನು ಸ್ವೀಕರಿಸಲು ನಾಡಿನಾದ್ಯಂತ ಬಹುಖ್ಯಾತಿಯನ್ನು ಪಡೆದಂಥವರು, ತಮ್ಮ ಸೇವೆಯಿಂದ ಸಾಧನೆಯಿಂದ ಅಂಥವರನ್ನು ನಾವು ಆರಿಸಿದ್ದು ಅವರು ಬಂದಿದ್ದಾರೆ. ವಿಶೇಷವಾಗಿ ಶ್ರೀ ಎನ್ ಕೆ ಮಾಲೂರು ಉದ್ದಿಮೆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು, ಅವರಿಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಬಿ ಜಿ ಅಂದಾನಿ ಅವರು ತಮಗೆಲ್ಲರಿಗೂ ಗೊತ್ತಿದೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರಕಲೆಯಲ್ಲಿ ಹೆಸರು ಮಾಡಿದಂಥವರು, ಕಲಬುರಗಿಗೆ ದೊಡ್ಡ ಹೆಸರು ಬಂದಂಥ ಮಹಾನ್ ಕಲಾವಿದ, ಅವರಿಗೆ ಮತ್ತೊಮ್ಮೆ ಸ್ವಾಗತ. ಪ್ರೊಫೆಸರ್ ಅಲ್ಲಮಪ್ರಭು ಬೆಟ್ಟದೂರು ಅಂದ್ರೆ ಇಡೀ ನಮ್ಮ ಕನ್ನಡ ನಾಡಿಗೆನೇ ಗೊತ್ತವರು, ಸುಪ್ರಸಿದ್ಧ ಚಿಂತಕರು ಹಾಗೂ ಸಾಹಿತಿಗಳು. ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಈ ಎಲ್ಲ ಪ್ರತಿಭೆಗಳು. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಅವರು ಕೂಡ ಅಮೆರಿಕದಲ್ಲಿ ಹೋಗಿ ಕೇಳಿದ್ರು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಅವರು ಎಲ್ಲರಿಗೂ ಅಂಥ ಒಂದು ಸರಳವಾದಂತಹ ದಿವ್ಯ ವ್ಯಕ್ತಿತ್ವ. ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಲಿಂಗರಾಜ್ ಪಾಟೀಲ್, ಸಿದ್ದು ಪಾಟೀಲ್, ರೇವಣಸಿದ್ದಪ್ಪ ಪಾಟೀಲ್ ಅವರು ಮತ್ತು ದೇಶಮುಖ ಅವರು ಅವರೆಲ್ಲ ವೇದಿಕೆ ನೀಡಿದ್ದಾರೆ. ನಾವು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು. ಕಳೆದ 2 ವರ್ಷಗಳ ಹಿಂದೆ ಅಣ್ಣನವರಾದಂತಹ ಪೂಜ್ಯ ಎಸ್.ಎಸ್. ಪಾಟೀಲ್ ಅವರು ನಮ್ಮನ್ನ ಇಲ್ಲಿ ಬಿಟ್ಟು ಅವರು ಸ್ವರ್ಗಸ್ಥರಾದರು. ಅವರ ಕ್ಷೇತ್ರಗಳು ಹಲವಾರು ಕುರುಡರೈವರು ಕರಿಯ ಬಣ್ಣಿಸಿದಂತೆ ನಾವು ಹೇಳಬಹುದು. ಇಲ್ಲಿ ಎದುರಿಗೆ ಬಾಲ್ಕಿ ಮಠದ ಅಪ್ಪವರು ಕೂತಾರೆ, ಗುರು ಬಸವ ಮಹಾಸ್ವಾಮಿಗಳು. ಅವರನ್ನು ಎಸ್.ಎಸ್. ಪಾಟೀಲ್ ಅಂದರೆ ಅಷ್ಟು ದೊಡ್ಡ ವ್ಯಕ್ತಿಯವರು, ಅಂಥವರ ಸ್ಮರಣೆಯಲ್ಲಿ ಮಾಡ್ತಾ ಇದ್ದೇನೆ ಅಂತ ಹೇಳಿ
ಹಲವಾರು ಕ್ಷೇತ್ರಗಳಲ್ಲಿ ಎಸ್ ಎಸ್ ಪಾಟೀಲ್ ಅವರ ಸಾಧನೆ ಮಹಾನ್ ಆಗಿದೆ. ಆದರೆ ಇಲ್ಲಿ ನಾವು ಅವರನ್ನ ಸ್ಮರಿಸಬೇಕು. ಅದೇ ಹೊತ್ತಿಗೆ ಬಹುಕಾಲ ಎಲ್ಲರ ನೆನಪಿನಲ್ಲಿ ಉಳಿಯುವಂತಹ ಕೆಲಸ ಕಾರ್ಯಗಳನ್ನು ಅವರು ಮಾಡಿಬಿಟ್ಟಿದ್ದಾರೆ. ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಹಿರಿಯರನ್ನ, ಚೇತನಗಳನ್ನ ಗುರುತಿಸಿ ಒಂದು ಕರ್ಮಯೋಗಿ ಆಯಕದಿಂದಲೇ ಮುಂದೆ ಬಂದಂಥವರು ಶ್ರಮಜೀವಿಗಳು. ಅವರು ಕೃಷಿ ಮಾಡಿರ್ಬೋದು, ಹಿರಿಯರು ಮಾಡಿರ್ಬೋದು, ಬೇಕಾದಷ್ಟು ಜನರಿದೆ. ಆ ನಂತರ ಇಲ್ಲಿ ಬಂದು ವ್ಯಾಪಾರ ಉದ್ದಿಮೆ ಶುರು ಮಾಡಿದರು, ಕೈಗಾರಿಕೆಗಳನ್ನು ಶುರು ಮಾಡಿದರು. ಹಾಗೆ ಗುಲ್ಬರ್ಗಾದಿಂದ ಘಟಪ್ರಭಾತ್ ಹೋದರು, ತುಮಕೂರಿ ಹೋದರು, ಬಾಂಬೆ ಹೋದರು, ದೆಹಲಿ, ಕಲಕತ್ತಾ ಹೋಗಿ ದೇಶ ಎಲ್ಲ ವ್ಯಾಪಿಸಿದ ಮೇಲೆ ನಮ್ಮ ದೇಶದ ಹೊರಗೆ 5-6 ರಾಷ್ಟ್ರಗಳಲ್ಲಿ ಅವರು ಉದ್ಯಮಗಳನ್ನು ಮಾಡಿ ಹೆಸರು ಪಡೆದಂಥವರು. ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ವಿಶೇಷವಾಗಿ ಕರ್ನಾಟಕಕ್ಕೆ ಬಹು ದೊಡ್ಡ ಹೆಸರು ತಂದುಕೊಟ್ಟಂಥವರು ಪೂಜ್ಯ ಎಸ್ ಎಸ್ ಪಾಟೀಲ್ ಅವರು. ಅವರಿಗೆ ನಾವು ಈ ಹೊತ್ತಿನಲ್ಲಿ ನೆನಬೇಕಂದ್ರೆ ಆ ದಿಸೆಯಲ್ಲಿದ್ದಂಥ ನಮ್ಮ ಈಗೆಲ್ಲರೂ ನಾವು ಶಿಕ್ಷಣ ಹೇಳುವಾಗ ನಮಗೆಲ್ಲರಿಗೂ ಸ್ವಲ್ಪ ಹೇಳಿಬಿಡ್ತೀನಿ. ಏನು ಮಹಾಸ್ವಾಮಿಗಳನ್ನ ಶಿಕ್ಷಣ ಕ್ಷೇತ್ರಕ್ಕೆ ಯಾಕೆ ಆರಿಸಿದ್ರು, ಬೇರೆ ಆರಿಸಬಹುದಾಗಿಲ್ಲ ಇದನ್ನು ವಿಚಾರ ಮಾಡಿರ್ಬೋದು. IIT, NIT ರಾಷ್ಟ್ರೀಯ ಮಟ್ಟದ ವಿದ್ಯಾಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳ ಹೆಸರು ತಾವೆಲ್ಲ ಕೇಳಿರ್ಬೋದು. ಒಂದೊಂದು ಸರಿ ಒಂದು ರಾಜ್ಯದಿಂದ 2-3 ಜನ ಆಯ್ಕೆ ಆಗ್ತಾರೆ ಆ ಪ್ರವೇಶ ಪರೀಕ್ಷೆ ಆದಮೇಲೆ. ಈ ವರ್ಷ ಭಾರತೀ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ಇಲ್ಲಿ ಎದುರಿದಂತ ಗುರುಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅಲ್ಲಿ ಗುರುಕುಲ ಏನಿದೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ, ಆ ಗುರುಕುಲದಿಂದ 38 ವಿದ್ಯಾರ್ಥಿಗಳು ಈ ರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರವೇಶವನ್ನು ದೊರಕಿಸಿಕೊಂಡಿದ್ದಾರೆ. 50 ಶಿಕ್ಷಣ ಸಂಸ್ಥೆಗಳು 22,000 ವಿದ್ಯಾರ್ಥಿಗಳಿಗೆ ಅವರು ಶಿಕ್ಷಣ ಕೊಡ್ತಾರ, ಅದು ಎಲ್ಲ ಇದೆ. ಆದರೆ ಈ ವರ್ಷ ನಮಗನಿಸ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅದು ಈ ಭಾಗದ ಜನರಿಗೆ, ನಮ್ಮ ಕರ್ನಾಟಕದ ಜನರಿಗೆ ಗೊತ್ತಾಗಬೇಕು ಏನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸೇವೆ ನಮ್ಮ ಭಾಲ್ಕಿ ಬಸವಲಿಂಗ ಪಟ್ಟದೇವರವರು ಮಾಡಿದಂಗೆ ಮಾಡಬೇಕು ಅಂತ ಹೇಳಿ. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಹೆಸರು ಹೊಂದಿದ್ದಾರೆ, ಅದಕ್ಕೆ ಅವರು ಮಾಡಿದ್ದೇವೆ. ಇನ್ನು NK ಮಾಲು ಅವರು ಮೂಲ ಇಲ್ಲಿ ಕಲಬುರಗಿಯವರು, ಉದ್ದಿಮೆ ಮಾಡ್ತಾ ಮಾಡ್ತಾ ಕಲಬುರಗಿಯಿಂದ ಬೆಂಗಳೂರು, ಬೆಂಗಳೂರಿಂದ ಮುಂಬೈಯಿಂದ ಇಡೀ ದೇಶಕ್ಕೆ ಅವರು ಇವತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಮಾಲು ಇಂಡಸ್ಟ್ರೀಸ್ ಅಥವಾ ಮಾಲು ಬಿಸ್ನೆಸ್ ಹೌಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಅಂಥ NK ಮಾಲು ಅವರು ಮಾನ್ಯ SS ಪಾಟೀಲ್ ಅವರಿಗೆ ಹಾಗೂ ಡಾಕ್ಟರ್ LS ಪಾಟೀಲ್ ಅವರಿಗೆ ಬಹಳ ಆತ್ಮೀಯರು ಕೂಡ. ಅವರ ಸಾಧನೆಯನ್ನು ನೆರವು ಇವತ್ತು ನಾವು ಅವರನ್ನು ಸನ್ಮಾನ ಮಾಡ್ತಾ ಇದ್ದೇವೆ. ಇನ್ನು ಈಗಾಗಲೇ ಹೇಳಿದ್ರೆ ಡಾಕ್ಟರ್ VG ಅಂದಾರಿ ಅವರು ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಆಮೇಲೆ ನಮ್ಮ ನಾಡಿನ ಅತ್ಯಂತ ಉನ್ನತವಾದಂತಹ ಈ ಚಿತ್ರಕಲಾ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ. ಅಂಥ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಅವರು. About one of the important activity that the Malia Kalyan Trust has taken up. I, Dr. Shobha, has retired as a professor and head of the department from King's Hubli. ತಮಗೆಲ್ಲ ಗೊತ್ತಿದ್ದ ಹಾಗೆ ಕಿಮ್ಸ್ ಹುಬ್ಳಿ ನಾರ್ತ್ ಕರ್ನಾಟಕದ್ದು ಒಂದು ದೊಡ್ಡ ಹಾಸ್ಪಿಟಲ್. ನಾರ್ತ್ ಕರ್ನಾಟಕದ್ದು ಮತ್ತೆ ಗೋವಾ ಕಡೆಯಿಂದ ಎಲ್ಲ ಪೇಷಂಟ್ಸು ಈ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಬಹಳ ಆಗಿ ಬರ್ತಿರ್ತಾರೆ. ನಾನು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಬಹಳಷ್ಟು ಪೇಷಂಟ್ ನೋಡ್ತಿದ್ವಿ, ಇರಲಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್. ಅದು ನಮಗೆ ಬಹಳ ಕೊರತೆ ಅನಿಸ್ತಿತ್ತು. ಎಲ್ಲ ಪೇಷಂಟ್ ಬರೋರು, ಅಳೋರು. ನಿಮಗೆಲ್ಲ ಗೊತ್ತಿದೆ ನಮ್ಮ ಇಂಡಿಯಾದಲ್ಲಿ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಆಗಲಿಲ್ಲ ಅಂತಂದರೆ ಅದೇನು ಭಾಳ ದೊಡ್ಡ ವಿಷಯ ಅಲ್ಲ, ಬಟ್ ಅದೇನೋ ಒಂಥರ ಸ್ಟಿಗ್ಮಾ ಅಂತ ಹೇಳ್ತಾರೆ. ಎಷ್ಟೋ ಗಂಡ್ಮಕ್ಳು ಗೊತ್ತಿರಲ್ಲ ಮಕ್ಕಳು ಅವರಿಂದನೇ ಆಗೋದಿಲ್ಲ ಅಂತ ಅಂದರೂ ಎಷ್ಟೋ ಹೆಣ್ಮಕ್ಳಿಗೆ ಡೈವರ್ಸ್ ಮಾಡ್ತಾರೆ, ಎಷ್ಟೋ ಹೆಣ್ಮಕ್ಳಿಗೆ ಟಾರ್ಚರ್ ಮಾಡ್ತಾರೆ. ಇದೆಲ್ಲ ನಮ್ಮ ಪೇಷಂಟ್ ಬಂದು ಅಳೋರು ನಮ್ಮ ಹತ್ರ. ಮೇಡಮ್ ನಮಗೆ ಎಲ್ಲ ಡಾಕ್ಟರ್ ಕಡೆಯಿಂದ, ನಮ್ಮ ಒಬ್ಬರ ಕಡೆಯಿಂದ ಅಲ್ಲ ಮೇಡಮ್, ನಮಗೊಂದು ಏನಾರೇ ಮಾಡಿ ಇದಕ್ಕೊಂದು ಹಾದಿ ತೋರಿಸ್ರಿ, ಹೀಗಾದರೂ ಮಾಡಿ ನಮ್ಗೆ ಮಕ್ಕಳು ಆಗಂಗೆ ಮಾಡ್ರಿ. ಎಷ್ಟೋ ಕೆಲಸ ಟ್ರೀಟ್ಮೆಂಟ್ ಕೊಡ್ತಿದ್ವಿ. ಲಾಸ್ಟ್ ಅಂದರೆ ಟೆಸ್ಟಿಂಗ್ ಬೇಬಿ ಮಾಡ್ಕೋಬೇಕಮ್ಮ ನೀವು ಅಂತ ಹೇಳಿದ್ರೆ ಅವ್ರು ಬಡೋ ಅಂತ ಅಳೋರು.
ಡಾಕ್ಟರ್ ಇದೆಲ್ಲ ನಮ್ಮಂಥವ್ರಿಗೆ ಅಲ್ರಿ, ಇದೆಲ್ಲ ಯಾರ ಹತ್ರ ದುಡ್ಡಿರುತ್ತೆ ಅವರಿಗೆ ಇದು ಟ್ರೀಟ್ಮೆಂಟ್ಸ್ ಆಗ್ತದ, ನಮ್ಗೆ ಅದೆಲ್ಲ ಇದು ಸಲ್ಲಂಗಿಲ್ಲ ಅಂತ. ಅದಕ್ಕೆ ನಾವು ನಮ್ಮದು ರೋಟರಿ ಟ್ರಸ್ಟು ಮತ್ತು ಕಿಮ್ಸ್ ಡಾಕ್ಟರ್ಸು ಎಲ್ಲ ಕಡೆ ಭಾಳಷ್ಟು ಕಡೆ ನಾವು ದುಡ್ಡು ಇದಕ್ಕೆ ಹೆಂಗಾರು ಮಾಡಿ ಒಂದು ಕಿಮ್ಸ್ನಲ್ಲಿ IVF ಸೆಂಟರ್ ಮಾಡಬೇಕು, ಹೇಗಾದರೂ ಮಾಡಿ ನಮ್ಮ ಪೇಷಂಟ್ಗೆ ಇದಕ್ಕೆ ಪರಿಹಾರ ತರಬೇಕು ಅಂತ ಭಾಳಷ್ಟು ಸಂಸ್ಥೆ ಕಡೆ ಹೋದ್ವಿ. ನಾವು ಇವನ್ ರೋಟರಿ ಕ್ಲಬ್ ಕಡೆಯಿಂದ ಗ್ಲೋಬಲ್ ಗ್ರ್ಯಾಂಟ್ಗೂ ಕೇಳಿದ್ವಿ. ಅದೇನೋ ನಮ್ಮ ಇದನ್ನ ಏನೋ ಗ್ಲೋಬಲ್ ಗ್ರ್ಯಾಂಟು ಸಿಗಲಿಲ್ಲ. ನಾವು ಡಾಕ್ಟರ್ಸ್ ಎಲ್ಲ ಭಾಳ ನಿರಾಶೆ ಆಗಿದ್ವಿ. ಏನೋ ಒಂದು ಹೋಪ್ ಇಟ್ಕೊಂಡು ಲಿಂಗರಾಜ್ ಪಾಟೀಲ್, ನಮ್ಮ ತಮ್ಮ ಅಂತ ಹೇಳ್ತಾ ಇಲ್ಲ, ಲಿಂಗರಾಜ್ ಪಾಟೀಲ್ ಕಡೆ ಬಂದ್ವಿ. ನಮ್ಮ ಸಮಸ್ಯೆ ಹೇಳಿದ್ವಿ. ಮೊದಲು ಇನ್ಫರ್ಟಿಲಿಟಿ ಪೇಷಂಟ್ ಬಂಜೆಟೆಲ್ಲ 20% ಇತ್ತು, ಈಗ 40-50% ಆಗಿದೆ. ಇದಕ್ಕೆ ನಮ್ಮ ಕಡೆಯಿಂದ ನಮ್ಗೆ ಒಂದು ಸಹಾಯ ಬೇಕು ಅಂತ ಹೇಳಿದ್ವಿ. ಅವ್ರು ನಿರಾಳ ಮನಸ್ಸು, ಅವ್ರು ಒಂದೇ ಮಾತಿಗೆ ಹೇಳಿದರು, ನಾನು ಸ್ಪ್ಲಿಟ್ ನಾವು ಸ್ವಲ್ಪ ಕೊಡಿ ಅಂತ ಕೇಳಕ್ಕೆ ಬಂದಿದ್ವಿ, ನಾವೇನು ಫುಲ್ ನೀವು ಫೈನಾನ್ಸ್ ಮಾಡ್ರಿ ಅಂತ ಕೇಳಕ್ಕೆ ಬಂದಿರಲಿಲ್ಲ. ಅವ್ರ ದೊಡ್ಡತನ ಇಲ್ಲ, ಇದಕ್ಕೆ ಫುಲ್ IVF ಸೆಟಪ್ಗೆ ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿಗೆ ಏನೇನು ಬೇಕೋ ಅದೆಲ್ಲ ನಾವು ಮಾನವೀಯ ಕಲ್ಯಾಣ ಟ್ರಸ್ಟ್ನಿಂದ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕೇಳಿ ನಮ್ಮ ರೋಟರಿ ಕ್ಲಬ್ ಹುಬ್ಳಿ ಮತ್ತು ಕಿಮ್ಸ್ ಹಾಸ್ಪಿಟಲ್ಗೆ ಭಾಳ ಖುಷಿ ಆಯಿತು. ಅಂತೂ ನಮ್ಮ ಡಾಕ್ಟರ್ಗಳಿಗೆ ಮಾಡಿದ ಪ್ರಯತ್ನ ಸಕ್ಸಸ್ ಆಯಿತು. ಇದಕ್ಕೆಲ್ಲ ಕಾರಣ ಯಾರು? ಮಾನವೀಯ ಕಲ್ಯಾಣ ಟ್ರಸ್ಟ್. ಇದು ಒಂದು ಕೊಡುಗೆ, ಮಾನವೀಯ ಕಲ್ಯಾಣ ಟ್ರಸ್ಟಿಂದ ಮಾನವೀಯತೆಗೆ ಇದು ಒಂದು ನಮ್ಮ ಕೊಡುಗೆ. ಅದರಿಂದ ನಾವು ತುಂಬಾ ಆಭಾರಿ ಇದ್ದೀವಿ. ಈಗ ಆಲ್ರೆಡಿ ಕಿಮ್ಸ್ನಲ್ಲಿ ಇದು ಕೆಲಸ ಸ್ಟಾರ್ಟ್ ಆಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ನಮ್ಮದು IVF ಸೆಂಟರ್ ಕಿಮ್ಸ್ನಲ್ಲೂ ಆಗುತ್ತೆ. ಹೀಗೆ ಮಾನವೀಯ ಕಲ್ಯಾಣ ಟ್ರಸ್ಟ್ನಿಂದ ಬಹಳಷ್ಟು ಜನ ಕಲ್ಯಾಣ ಆಗಲಿ. ಇದು ನಮ್ಮ ತಾಯಿ ತಂದೆ ಅವರು ಮೊದಲಿಂದಲೇ ನಮ್ಗೆ ಎಷ್ಟು ಆಗ್ತಿತ್ತು ಅಷ್ಟು ಮಾಡ್ತಿದ್ರು. ಅದೇನೋ ಇದು ಮಾನವೀಯ ಕಲ್ಯಾಣ ಟ್ರಸ್ಟ್ನಿಂದ ಎಲ್ಲ ಟ್ರಸ್ಟ್ ಮೆಂಬರ್ಸ್ ಪಾಟೀಲ್ ಫ್ಯಾಮಿಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಮಾಜಕ್ಕೆ ಹೆಲ್ಪ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾ ಇದ್ರ ಬಗ್ಗೆ ಮುಗಿಸುತ್ತೇನೆ. ಪೀಠಾಧಿಪತಿಯಾಗಿರುವ ಶ್ರೀ ಶ್ರವಣಬಸಪ್ಪ ಅವರ ಧರ್ಮಪತ್ನಿ, 9ನೇ ಪೀಠಾಧಿಪತಿಯಾಗಿರುವ ಚಿರಂಜೀವಿ ದೊಡ್ಡಪ್ಪ ಅವರ ತಾಯಿ, ಈ ಮೂರು ತ್ರಿವೇದ ಸಂಗಮದ ಸಮುದ್ರದಂತೆ ಅಲ್ಲಿ ನಾವು he helped us to make this PPP kind of affair where we are setting up now the IVF center. ಅಲ್ಲಿ ಕಿಮ್ಸ್ ಸೆಂಟರ್ ನಲ್ಲಿ ನಾವು ಸೆಟಪ್ ಮಾಡ್ತಾ ಇದ್ದೀವಿ. ಅದು ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಅಂಡ್ ಅವ್ರು ನಮ್ಮ ಅಕ್ಕವ್ರು ಹೇಳ್ತಾರ ಇದು ರಿಚ್ ಪೀಪಲ್ ಡಿಸೀಸ್ ಇದೆ IVF ಟ್ರೀಟ್ಮೆಂಟ್. ಅದು ಬಹಳ ಕಾಸ್ಟ್ಲಿ ಇದೆ, ನಮ್ಗೆಲ್ಲರಿಗೂ ಗೊತ್ತು. ಒಂದು IVF ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ 2 ಲಕ್ಷ 2.5 ಲಕ್ಷ ಖರ್ಚಾಗುತ್ತೆ. ಸೊ ಇದು ಸೆಂಟರ್ ಕಂಪ್ಲೀಟ್ ಫ್ರೀ ಆಗಿ ನಾವು ಈ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತೀವಿ. ಪೂನಾನಿಂದ ಒಂದು ಬಹಳ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅವರು ರಿಸರ್ಚ್ ಮಾಡಿ ಒಂದು ಸೆಂಟರ್ಗೆ ಏನೇನು ಟೆಕ್ನಾಲಜಿ ಬೇಕು ಅದು ಅವ್ರ ಹೆಲ್ಪ್ ತಗೊಂಡಿದ್ದೇವೆ ನಾವು. ದೇ ಆರ್ ಒನ್ ಆಫ್ ದಿ ನಮ್ಮ ಇಂಡಿಯಾನಲ್ಲಿ ನಂಬರ್ 1 ಡಾಕ್ಟರ್ಸ್ ಇದ್ದಾರೆ ಅವರು. ಸೊ ಈಗ ಇನ್ನೇನು ಕಟ್ಟಡ ನಡೀತಾ ಇದೆ, ಹೋಪ್ಫುಲಿ ಡಿಸೆಂಬರ್ ಒಳಗಾಗಿ ಸರ್ ರಾಧಾಕೃಷ್ಣ ಸಾಹೇಬ್ ಇಟ್ ವಿಲ್ ಬಿ ರೆಡಿ. This will be the first I have to thank the government of Karnataka, then thank Dr. San Prakash ji for allowing this, something like this. It is being tried for the first time, private trust investment in a government hospital. So this will pave the way. So today morning lot of press ನವರೆಲ್ಲ ಕೇಳ್ತಾ ಇದ್ದಾರೆ ಸರ್, ಹುಬ್ಳಿಯಲ್ಲಿ ಮತ್ತೆ ಅಲ್ಲಿ ಮಾಡ್ತಾ ಇದ್ದಾರೆ, ನಮ್ಮ ಗುಲ್ಬರ್ಗದಾಗ ಮಾಡಂಗಿಲ್ಲ ಅಂತ. So we are ready to do, sir. We will send an application to your institute here, whichever institute where you can provide us some land or whatever building. So we are ready to do the same service to Gulbarga also. So thank you. So in ಮುಂದೆ next very important activity ನಮ್ಮದು ಏನು ನಾವು ತಗೊಳ್ತಾ ಇದ್ದೀವಿ ಅಂದರೆ, ಅಪ್ಪವ್ರದ್ದು ಒಂದು ಡ್ರೀಮ್ ಇತ್ತು. ಏನಂದರೆ ಓಲ್ಡ್ ಏಜ್ ಪೇರೆಂಟ್ಸ್ಗೆ, ಓಲ್ಡ್ ಏಜ್ ಕಪಲ್ಸ್ಗೆ ಒಂದು ಏನಾದರೂ
ಸೀನಿಯರ್ ಅಸಿಸ್ಟೆಡ್ ಲಿವಿಂಗ್ ಇದೊಂದು ದೊಡ್ಡ ಸೊಸೈಟಿ ಚಾಲೆಂಜ್ ಆಗಿದೆ. ಎಲ್ಲ ಮಕ್ಕಳು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ನಮ್ಮ ಅಭ್ಯಾಸ ಆದಮೇಲೆ ಅವ್ರ ಎಜುಕೇಶನ್ಗೆ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ಅವ್ರ ತಂದೆ ತಾಯಿ ಓಲ್ಡ್ ತಂದೆ ಎಷ್ಟೋ ಜನ ಅಮೆರಿಕಾನಲ್ಲಿ ಇದ್ದಾರೆ. ನಮ್ಮ ಗುಲ್ಬರ್ಗದಲ್ಲಿ ಕೂಡ ನಾವು ಸರ್ವೆ ಮಾಡಿದ್ರೆ ಎಷ್ಟೋ ಜನ ಅಮೆರಿಕಾನಲ್ಲಿ ಹುಡುಗರು ಹೋಗಿದ್ದಾರೆ. ತಾಯಿ ತಂದೆ ಮನೆಯಲ್ಲಿ ಒಬ್ಬರೇ ಇರ್ತಾರೆ. ಅವರು ಸ್ವಲ್ಪ ವರ್ಷ ಹೋಗೋದು ಬರೋದು ಮಾಡ್ತಾರೆ, ಆಮೇಲೆ ಆಗಂಗಿಲ್ಲ. ಇಷ್ಟು ದೂರ 11 ತಾಸು ಹೋಗ್ಬೇಕು ಬರಬೇಕು. ಅವ್ರದ್ದು ವಯಸ್ಸಾದ್ಮೇಲೆ ಅಂಡ್ ದೇ ಡೋಂಟ್ ವಾಂಟ್ ಟು ಸ್ಟೇ ದೇರ್. ಅಲ್ಲಿ ಅವ್ರು ಹೋಗಿ ಇಲ್ಲಿದ್ದು ಹುಟ್ಟು ಬೆಳೆದು ಅಲ್ಲಿ ಹೋಗಿ ಅಮೆರಿಕಾನಲ್ಲಿ ಇರೋದ್ರೆ ಅದು ಕೂಡ ಆಗಂಗಿಲ್ಲ ಅವರಿಗೆ, ಅಥವಾ ಬೇರೆ ಜಾಗದಲ್ಲಿ ಎಲ್ಲ ಮಕ್ಕಳು ಕೆಲಸ ಮಾಡ್ತಾರೆ. ಅದಕ್ಕಾಗಿ ಒಂದು ಓಲ್ಡ್ ಏಜ್ ಸೆಂಟರ್ ಮಾಡಬೇಕು ಅಂತ ಅವ್ರಿಗೆ ಕೂಡ ಬಹಳ ಒಂದು ಇದು ಇತ್ತು. ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಸಾಹೇಬರು ಅವರು ಬಹಳ ಕ್ಲೋಸ್ ಫ್ರೆಂಡ್ಸ್. ಅವ್ರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ನಾವು ತಗೊಂಡು ಇವತ್ತು we are very happy to announce it is completed, and within another 2 months it will be ready for inauguration, sir. So we'll just show you a small glimpse. So we are launching the brand today officially. So the name of this brand is Anand Kutumba. So home away from home. May I request everybody to kindly stand up and have a look at this. So what we are calling it is a community. So we are building a family, because when they are also alone, they need a family, even though they are old and alone. So they will go and live in a community. The whole idea is to build a community, so they feel at home, and we will take complete care of them, right from their dietary requirements to keeping them engaged. The brand is launched today, so ಇದು ಸೋಷಿಯಲ್ ಮೀಡಿಯಾ ಪ್ರೆಸ್ ನಲ್ಲಿ ನಾಳಿನಿಂದ ಎಲ್ಲ ಕಡೆ ಬರುತ್ತೆ. ಸೊ ಆನಂದ ಕುಟುಂಬ ಇದರ ಮೀನಿಂಗ್ ನಮಗೆ ಹೇಳೋದು ಬೇಕಾಗಿಲ್ಲ, ಇದು ಕನ್ನಡದ ವರ್ಡೇ ತಗೊಂಡು ಮಾಡಿದ್ದೇವೆ ನಾವು. ಆನಂದ ಕುಟುಂಬ, ಇಲ್ಲಿ ಯಾರು ಬರ್ತಾರೆ ಸಂತೋಷವಾಗಿ ಒಂದು ಫ್ಯಾಮಿಲಿ ತರ ಇರಬೇಕು, ಫ್ಯಾಮಿಲಿ ತರ ಇರ್ತಾರೆ ಅಂತ ಒಂದು ಉದ್ದೇಶದಿಂದ ಈ ಸೆಂಟರ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಕೆಲವಾರು ಸೆಂಟರ್ಗಳು ಬರ್ತಾ ಇದ್ದಾವೆ ಈ ತರ. All over the country there is a need for more and more of such community living. It is not there is a new saying now, you are living poor and dying rich. ಇದೊಂದು ಹೊಸ ಥಿಯರಿ ಬರ್ತಾ ಇದೆ. ಅಂದ್ರೆ ಇಲ್ಲಿ ಇರೋವರೆಗೆ ನೀವು ತಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ತಾವು ಚಲೋ ಇರಬೇಕು, ಎಲ್ಲ ತಾವು ಏನು ಗಳಿಸಿದಾರೆ ಎಲ್ಲ ಬರೀ ಮುಂದೆ ಮಕ್ಕಳಿಗೆ ಬಿಟ್ಟು ತಾವು ಸಫರ್ ಆಗಿ ಹೋಗ್ತಾ ಇದ್ದಾರೆ. So that is another social stigma. So I think we will be able to take this to different places. ಈಗ ನಮ್ಮ ಗುಲ್ಬರ್ಗದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ ಬ್ರ್ಯಾಂಡ್ ಅನ್ನ ನಾವು ಆನಂದ ಕುಟುಂಬ ಇದೊಂದು ಬ್ರ್ಯಾಂಡ್ ಥರ ಇದು ಆಲ್ ಓವರ್ ದಿ ಕಂಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀವಿ. And hopefully in next few years we will have in more than 10 centers is what we want to do in the next 4 to 5 years. And this will be no profit, no loss. We have ಆ ಥರ ಇದರಲ್ಲಿ ಏನು ಪ್ರಾಫಿಟ್ ಮೋಟಿವ್ ಇಲ್ಲ. ಇಟ್ ಹ್ಯಾಸ್ ಟು ಬಿ ಸೆಲ್ಫ್ ಸಸ್ಟೈನಿಂಗ್. ಆ ಥರ ಅದನ್ನು ನಮ್ಮನ್ನು ಸಬ್ಸಿಡೈಸ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ ದಿ ಫೆಸಿಲಿಟೀಸ್ ಆರ್ ದೇರ್, ರೈಟ್ ಫ್ರಮ್ ಸ್ವಿಮ್ಮಿಂಗ್ ಪೂಲ್ ಟು ಲೈಬ್ರರಿ
ದೇ ಕ್ಯಾನ್ ಗೋ ಅಂಡ್ ವರ್ಕ್ ಇನ್ ದಿ ಹೊಲದಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡ್ಬೋದು, ಶ್ರಮದಾನ ಮಾಡ್ಬೋದು. ಸೊ ಹೋಲ್ ಡೇ ಅವರು ಬ್ಯುಸಿಯಾಗಿ ಇರಬೇಕು. ಸಾಯಂಕಾಲ ಪ್ರಾರ್ಥನೆ, ಸತ್ಸಂಗ, ಪ್ರೇಯರ್ಸು, ಸೊ ಈ ಥರ ಸರ್ ಕಮ್ಯುನಿಟಿ ಲಿವಿಂಗ್ನಲ್ಲಿ ದೇ ವಿಲ್ ಲಿವ್ ಹ್ಯಾಪಿಲಿ. ಸೊ ವಿ ವಾಂಟ್ ಟು. ನಮಸ್ಕಾರ ಪೂಜ್ಯ ಸ್ವಾಮೀಜಿಯವರೇ, ಮತ್ತು ಅಲ್ಲಂಪಲ್ಲವರೇ, ಬಸವರಾಜ ಅವರೇ, ಮತ್ತು ಶ್ರೀ SS ಪಾಟೀಲ್ ಕುಟುಂಬದ ಸದಸ್ಯರೇ ಮತ್ತು ಗಣ್ಯ ವ್ಯಕ್ತಿಗಳೇ, ನಾವೇನು ಜಾಸ್ತಿ ಇಲ್ಲ ಈಗ ಹೇಳಿದ್ರೆ ನಾವು ಇವತ್ತೆಲ್ಲ ಸೇರಿರೋದು ಶ್ರೀಮಂತ SS ಪಾಟೀಲ್ ಅವರಿಗೆ ನಮನ ಸಂಸ್ಥೆಗಾರರ ಸೇರಿದ್ದೀವಿ, ಪರಾತ್ಮ ಶಾಂತಿಪೂರ್ವಕ ಸೇರಿದ್ದೀವಿ. ಅದು ಕಾರ್ಯಕ್ರಮ ಆಗಿದೆ ಈಗ. ಮತ್ತು ನಾವು ಲಿಂಗೇಶ್ವರದಲ್ಲಿ ಭಾಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರು SS ಪಾಟೀಲ್ ಮೆಮೊರಿಯಲ್ಲಿ. ಅವೆಲ್ಲ ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲ ಒಳ್ಳೆಯದಾಗಲಿ ಅಂತ ಅವರಿಗೆ ಶುಭ ಹಾರೈಸುತ್ತೇನೆ ಈ ಸಂದರ್ಭದಲ್ಲಿ. ಭಾಳ SS ಪಾಟೀಲ್ ಬಗ್ಗೆ ಹೇಳಿದ್ರೆ ಭಾಳ ಇದೆ. ನಾವು ಚಿಕ್ಕವರಿಗೆ ನೋಡಿದ್ದೀವಿ ಅವರಿಗೆ, ಅವ್ರ ಬಗ್ಗೆ ಮಾತಾಡೋಕೆ ನಮ್ಗೆ ಅಷ್ಟು ಇಲ್ಲ, ನಾವು ಭಾಳ ಸಂದರ್ಭ ಆಗ್ತೀವಿ ಅವ್ರ ಬಗ್ಗೆ ಮಾತಾಡೋದಿದ್ರೆ. ಬಟ್ ದಿಸ್ ಕಾಂಟ್ರಿಬ್ಯೂಷನ್ ಇಸ್ ಮೋರ್ ಟು ಡೆವಲಪ್ಮೆಂಟ್ ಆಫ್ ಗುಲ್ಬರ್ಗ ಎಕಾನಮಿ ಆ್ಯಂಡ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿ ಕರ್ನಾಟಕ ಆ್ಯಂಡ್ ಪರ್ಟಿಕ್ಯುಲರ್ಲಿ ಗುಲ್ಬರ್ಗ ಅಂತ ಹೇಳೋದು. ಅವ್ರು ಏನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ SS ಪಾಟೀಲ್ ಫೌಂಡೇಶನ್ ಅಂತ, ಅದೆಲ್ಲ ಮಾಡಲಿ ಅಂತ ಹೇಳಿ ಒಳ್ಳೆಯದಾಗಲಿ ಅಂತ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿರ್ತಕ್ಕಂಥ ಮಾನ್ಯ ಸಂಸದರಾದ ಶ್ರೀ ರಾಧಾಕೃಷ್ಣ ದೊಡ್ಡಮನಿಯವರೇ, ಮನು ಗೊಳಗೇರವರೇ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ರೇವಣಸಿದ್ದಪ್ಪ ಪಾಟೀಲ್ರೆ, ಲಿಂಗರಾಜ್ ಪಾಟೀಲ್ರೆ, ಶ್ರೀ S ಪಾಟೀಲ್ರೆ ಮತ್ತು ವಿಶೇಷವಾಗಿ ನಾಡೋಜ ಪ್ರಶಸ್ತಿ ಪರಮ ಪೂಜ್ಯ ಬಸವಲಿಂಗ ಪಾಟೀಲವರೇ, ಮಾಲೂರವರೇ, ವಿಜಿ ಅಂದಾನವರೇ, ಅಲ್ಲಂಪುರ ಬೆಡಗೂರವರೇ, ವಿಜಯಲಕ್ಷ್ಮಿ ದೇಶಮಾನವರೇ ಮತ್ತು ಕಲಬುರಗಿಯ ಎಲ್ಲ ನಮ್ಮ ಲಿಂಗಾಯರಾಗಿಯಾಗಿ KP ಸದಸ್ಯರಾದ ನೀಡಿಯವರು, ಸೇರಿಯವರು, ಅನೇಕ ಎಲ್ಲ ಪ್ರಮುಖ ಹಿರಿಯರೇ, ನಗರತಕ್ಕಂಥ ಸಾರ್ವಜನಿಕ ಬಂಧುಗಳೇ, ಶ್ರೀಮತಿ SS ಪಾಟೀಲಮ್ಮ ಅವರೇ, ಮಾಧ್ಯಮದ ಮಿತ್ರರು, ಸಮಯ ಭಾಳ ಆಗಿದೆ, ಜಾಸ್ತಿ ಮಾತನಾಡತಕ್ಕಂಥ ಅವಶ್ಯಕತೆ ಇಲ್ಲ. ಮನುಷ್ಯನ ಜೀವನದಲ್ಲಿ ಹುಟ್ಟು ಮತ್ತು ಸಾವು ಇವೆರಡರ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ನೆನೆಯಲಿಕ್ಕೆ ನಾವೆಲ್ಲ ಬಯಸ್ತೀವಿ. ಭಾಳಷ್ಟು ಜನ ಸಮಾಜದಲ್ಲಿ ಬರ್ತಾರೆ, ಹೋಗ್ತಾರೆ, ಆ ಮಾತು ಬೇರೆ. ಆದರೆ SS ಪಾಟೀಲ್ ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಇವತ್ತು ಈ ಕಲಬುರಗಿಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಇಡೀ ದೇಶದಲ್ಲ ಕಲಬುರಗಿಗೆ ಒಂದು ಶಕ್ತಿಯಾಗಿ ಬೆಳೆದಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಇವತ್ತು ಭಾಳ ಹೆಮ್ಮೆಯ ವಿಷಯ. ಕಲಬುರಗಿಯ ಆದಾನಿ ಅಂಬಾನಿ ಅಂದ್ರೂ ತಪ್ಪಾಗಿದ್ದಿಲ್ಲ. ಅವರು GR ಪಾಟೀಲ್, ಮಾಲು ಅವರು, ಗೆಲ್ಡಾ ಅವರು, ಕೆಲವು ಜನ ಏನಂದ್ರೆ ಇವರು ಮಾಡಿರ್ತಕ್ಕಂಥ ಸಾಧನೆಗಳು. ಕಲಬುರಗಿ ಅತಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ನಮ್ಮ ಧರ್ಮಸಿಂಗ್ ಸಾಹೇಬ್ ಹೇಳ್ತೀನಿ, SS ಪಾಟೀಲ್ರು ಅವರು ಮತ್ತು ಶರಣಬಸಪ್ಪ ಅವರು ನಾವೆಲ್ಲ ಒಂದೇ ಕಡೆ ಕಲ್ತ್ಕೊಂತೀವಿ, ಸೈಕಲ್ ಮೇಲೆ ಬರ್ತಿದ್ರು ಅವಾಗ ಅಂತ ಹೇಳಿ. ಆ ಮನುಷ್ಯ ಇವತ್ತು ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಹಾಕಿ ಇವತ್ತು ಅವ್ರ ಪುತ್ರ ತೆಲಂಗಾಣದಲ್ಲಿ ಭಾಳ ಹೆಸರನ್ನ ಮಾಡಿರ್ತಕ್ಕಂಥದ್ದು. ದೇಶಕ್ಕೆ ಬಂದರೆ ದೊಡ್ಡ ಆಸ್ತಿಯಾಗಿ ಒಂದು ವಾಣಿಜ್ಯೋದ್ಯಮ ಕಾರ್ಯಕ್ರಮದಲ್ಲಿ ಭಾಳಷ್ಟು ಕೆಲಸ ಮಾಡಿ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವ ಸಿದ್ಧಾಂತಕ್ಕೆ ಒಳ್ಳೆಯ ಹೆಸರನ್ನು ತಂದಿರತಕ್ಕಂಥ ವ್ಯಕ್ತಿ. ಇವತ್ತು ಅವ್ರ ಪುತ್ರರು ಕೂಡ ಅವರು ನಡೆದಿರ್ತಕ್ಕಂಥ ದಾರಿ, ಅವ್ರ ತಂದೆಯವ್ರ ಬಳಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾವಾಗಲೂ ನಾಗ್ಪುರ ಆಗಲಿ ಬೇರೆ ಬೇರೆ ಕಡೆ ಕೂಡ ಕೆಲಸ ಹಚ್ಚಿ ಅವರಿಗೆ ಮನೆಗೆ ಬಂದರೆ ಬೆಳಕು ಮಾಡಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ SS ಪಾಟೀಲ್. ಎಷ್ಟೋ ಜನ ಕೆಲಸ ಮಾಡ್ತಕ್ಕಂಥ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಅವ್ರಿಗೆ ಲಗ್ನ ಆಗಲಿ ಶಾಲೆ ಓದಿಸ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ಶಾಲೆಯನ್ನು ಕಲಿಸ್ತಿದ್ರು. ಅವರು ಭಾಳಷ್ಟು ನಾನು ಹತ್ತಿರದಿಂದ ನೋಡಿದ್ದೀನಿ ಮತ್ತು ಅವ್ರಿಗೆ ಕೆಲಸ ಕೂಡ ಕೊಡ್ತಿದ್ರು. ಇಂಥ ಒಂದು ನಿಟ್ಟಿನಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ SS ಪಾಟೀಲ್ರು ಇವತ್ತು ಅವ್ರ ಪುತ್ರರು ಕೂಡ ಒಳ್ಳೆಯ ಕೆಲಸ ನೋಡ್ರಿ. ಅವ್ರ ತಂದೆಗೆ ತಕ್ಕ ಮಕ್ಕಳಾಗಿ ಬಂದು ಇವತ್ತು ಅವ್ರ ಒಂದು ವಿಷನ್ ಏನಿದೆ, ಒಂದು ಆನಂದ ಕುಟುಂಬ ಅಂತ ಹೇಳಿ ಏನು ಈ ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಈ ಭಾಗದ ಜನರಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಕೆಲಸ, ಅವರನ್ನು ಹೆಸರನ್ನ ಉಳಿಸ್ತಕ್ಕಂಥ ರೀತಿಯಲ್ಲಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟು ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಶ್ರೀನಿವಾಸ ಅಡಿಗೆ ಹೊಲದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಎಲ್ಲರೂ ಬೆಂಬಲರಾಗಿ ತಮಗೆ ಯಾವ ರೀತಿ ಕೆಲಸ ನಾವು ಕೂಡ ತಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, SS ಪಾಟೀಲ್ರು ಬಹಳಷ್ಟು ಕುಟುಂಬಗಳಿಗೆ ದೀಪ ಬೆಳೆಸ್ತಕ್ಕಂಥ ವ್ಯಕ್ತಿ. ಅವ್ರ ಮನಸ್ಸಿಗೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತನಾಡಿ ನನಗೆ ಕೂಡ ಕರೆಸಿ ಅವ್ರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಬಂದು ನಾನು ಮಾತು ಮುಗಿಸ್ತೇನೆ ಅಂತ ಹೇಳಿ. My grandfather, Shri Shantlingappa Shri Sharanappa Patil.
It's heartwarming to see so many of you here, each with your own special connection to him, a testament to the impact Appa had on our lives. I'd like to take a moment and acknowledge the pain of loss. It's never easy to say goodbye to someone we love, and each of us are dealing with it in our own way. Appa was a man who lived his life with integrity and purpose. He worked hard and loved deeply. He found happiness in simple things. His laugh could light up a room, and he had a way of making everyone feel important. While Appa may no longer be with us, his spirit and legacy will live on through the lessons he taught us and the love he shared with us. Each of us carry a piece of Appa with us in our hearts and in our actions. Before we conclude, I would like to express my deepest gratitude to Dr. Dakshayani S. Appa, Shri Radhakrishna Dodamani, our guest of honor, Shri Allama Prabhu Patil, Dr. Manu Bargar. ಪಾಟೀಲ್ ಗ್ರೂಪ್ನಲ್ಲಿ 40 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನಾನು 1987ರಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಜಾಯ್ನ್ ಆದೆ ಆಸ್ ಎ ಸ್ಟೋರ್ ಇನ್ಚಾರ್ಜ್ ಅಂತ. ಈಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಾರ್ಪೊರೇಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹೈದರಾಬಾದ್ನಲ್ಲಿ. ಮೊದಲು ನಾನು SS ಪಾಟೀಲ್ ಹತ್ರನೂ ಕೆಲಸ ಮಾಡ್ತಿದ್ದೆ. ಈಗ ಅವರ LS ಪಾಟೀಲ್ ಗೈಡೆನ್ಸಲ್ಲಿ LS ಪಾಟೀಲ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ಈ ಅವಾರ್ಡ್ ಕೊಟ್ಟ ಸಲಗೆ ನಮಗೆ ಖುಷಿಯಾಗಿದೆ. ಸರ್, ಯಾವ್ದು ಅವಾರ್ಡ್ ಕೊಟ್ಟಿದ್ದೀರಾ ಸರ್? ಕರ್ಮಯೋಗಿ ಅವಾರ್ಡ್ ಕೊಟ್ಟಿದ್ದಾರೆ. ನಮಗೆ ಹೇಗೆ ಅನಿಸ್ತಾ ಇದೆ ಸರ್? ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ತಾವು ಮಾಡಿದ ಕೆಲಸಕ್ಕೆ ತಮಗೆ ಅವಾರ್ಡ್ ಸಿಕ್ಕಿದೆ ಅಂತ ಅದು ರಿಕಗ್ನೈಸ್ ಮಾಡಿದ್ದಾರೆ. ಅವ್ರದ್ದು ಅವ್ರಿಗೇನು ಹೇಳಬೇಕು ಸರ್? ಧನ್ಯವಾದಗಳು ಅಂತ ಹೇಳಿ. ಪೂಜ್ಯ ನಿರಂಜನ ಅಪ್ಪ ಅವರಿಗೆ ವಂದನೆಗಳು, ಎಲ್ಲ ಗಣ್ಯರಿಗೆ ವಂದನೆಗಳು. ಯೋಗಿ ಡಾಕ್ಟರ್ SS ಪಾಟೀಲ್ ಪುಣ್ಯ ಸ್ಮರಣೆ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದ್ದು ಡಾಕ್ಟರ್ SS ಪಾಟೀಲ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಾಡೋಜ್ ಡಾಕ್ಟರ್ ಮನು ಬಳಿಗಾರ್ ಸರ್ ಅವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಜೋಡಿಸಿದರು. ಡಾಕ್ಟರ್ SS ಪಾಟೀಲ್ ಅವರಿಗೆ ನಮನ ಸಲ್ಲಿಸುವ ಉದ್ದೇಶದಿಂದ ಈ ಭವ್ಯ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿ ಪ್ರೀತಿಯಿಂದ ಆಮಂತ್ರಿಸಿ ನನಗೆ ಸನ್ಮಾನ ನೀಡಿದಿರಿ. ಪಾಟೀಲ್ ಅವರ ಕುಟುಂಬಕ್ಕೆ ಧನ್ಯವಾದಗಳು. ಈ ಸನ್ಮಾನ ನಾನು ಗುಲ್ಬರ್ಗದ ಜನತೆಗೆ ಸಮರ್ಪಣೆ ಮಾಡುತ್ತೇನೆ. ಸಮಾಜದಲ್ಲಿ ನಮ್ಮ ಮನೆ ಗೌರವಕ್ಕೆ ಕಾರಣಕರ್ತರು ಶ್ರೀ ಧರ್ಮ್ ಸಿಂಗ್ ಸರ್ ಅವರು, ಶ್ರೀ ಖರ್ಗೆ ಸರ್ ಅವರು ಮತ್ತು ಅಪ್ಪ ಮನೆತನ ಅಂದ್ರೆ ನಾವು ಅಲ್ಲಿ ಓದ್ತೇವೆ, ಎಜುಕೇಶನ್ ಅಲ್ಲೇ ಆಗಿದ್ದು ನಮ್ದು ಎಲ್ಲರದ್ದು. ನಮ್ಮ ಮನೆ ಕುರಿತು ಮಾತಂಗಿ ದಿವಟಿಗೆ ಚಲನಚಿತ್ರ ನಿರ್ಮಾಣವಾಗಿದೆ. ಅದೆಲ್ಲ ತಮ್ಮ ಆಶೀರ್ವಾದದಿಂದ. ಅದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಪಿಕ್ಚರ್ಗೆ. ಅದು 13th ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಒಳಗೆ ಸಿಲೆಕ್ಟ್ ಆಗಿದೆ. ಲಾಟ್ ಆಫ್ ಡಿಮಾಂಡ್ ಇನ್ ದಿ ಯೂನಿವರ್ಸಿಟೀಸ್, ಕಾಲೇಜಸ್. ನಮ್ಮಲ್ಲಿ ಸ್ಟೋರಿ ಇದೆ ಅದರೊಳಗೆ. ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿ ನಮ್ಮೆಲ್ಲರನ್ನು ಸೇರಿಸಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿರ್ಬೇಕು. ಲೆಕ್ಕ ಹಾಕ್ತಾ ಹೋಗ್ಬಾರ್ದು. ಲೆಕ್ಕ ಹಾಕಿದ್ರೆ ಅಲ್ಲೇ ಕುಂದಿರ್ತೇವೆ, ನಾವು ಮುಂದೆ ಹೋಗೋದಿಲ್ಲ. ಅಣ್ಣ ಅವರು ಎಷ್ಟು ಹೇಳಿಕೊಟ್ಟಿದ್ದಾರೆ ಅದ್ರ ತರ ನಾವಿರ್ಬೇಕು. ಡಾಕ್ಟರ್ SS ಪಾಟೀಲ್ ಅವರು ಊರಿನ ಅತಿ ದೊಡ್ಡ ಉದ್ಯಮಿಗಳು ಅಂತ ನನಗೆ ಇವಾಗೇ ಗೊತ್ತಾಗಿದ್ದು. ಅದರ್ವೈಸ್ ಐ ಡಿಡ್ ನಾಟ್. ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತೀವಿ ನಾವು, ಸಾವುಕಾರ ಮಂದಿ ದೇಶ ಹೇಗೆ ಕಟ್ತಾರಂತ. ಇಲ್ಲಿ ನೋಡಿದ್ರೆ ನಮ್ಮೂರಲ್ಲಿ ಕಟ್ಕೊಂಡಿದ್ದಾರೆ. ಕಲಬುರಗಿಯಲ್ಲಿ ತಮ್ಮದೇ ಆದ ಸಾಮ್ರಾಜ್ಯ ಸ್ಥಾಪನೆ ಮಾಡಿರುವರು ಡಾಕ್ಟರ್ SS ಪಾಟೀಲ್ ಅವರು. ಡಾಕ್ಟರ್ SS ಪಾಟೀಲ್ ಎ ಗ್ರೇಟ್ ಇವೆಂಟ್. ಈ ದಿನದಲ್ಲಿ ಮನೆಯವರೆಲ್ಲ ಸೇರಿ ಇಂದು ಪಾಟೀಲರ ಜೀವನದಲ್ಲಿ ನಡೆದು ಬಂದ ದಾರಿ ಮುಂದಿನ ಪೀಳಿಗೆಗೆ ಮುಟ್ಟಿಸಲು ಪ್ರಯತ್ನ ಈ ಕಾರ್ಯಕ್ರಮ ಅಂತ ನನಗನಿಸುತ್ತದೆ.
ಡಾಕ್ಟರ್ ಎಸ್ ಪಾಟೀಲ್ ಅವರ ಮನೆಯವರು, ಅಮ್ಮ ಶ್ರೀಮತಿ ಸರೋಜಿನಿ ದೇವಿ ಎಸ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಅಮ್ಮ ಸ್ಟೇಜ್ ಮೇಲೆ ಬರ್ಲಿಕ್ಕೆ ಒಪ್ಪಿಲ್ಲ, ಅಲ್ಲಿದ್ದಾರೆ. ಅವರು ಬಂದು ಎನರ್ಜಿಯಿಂದಲೇ ಎಸ್ ಪಾಟೀಲ್ ಅವರು ಬೆಳೆದಾರ ಅಂತ ನನಗೆ ಅನಿಸ್ತದೆ. ಡಾಕ್ಟರ್ ಎಸ್ ಪಾಟೀಲ್ ಅವರ ಕುಟುಂಬಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಇಂದು ಪ್ರಶಸ್ತಿ ಪಡೆದ ಕರ್ಮಯೋಗಿಗಳಿಗೆ ಅಭಿನಂದನೆಗಳು. ಎಲ್ಲರಿಗೂ ಧನ್ಯವಾದಗಳು. Rome was not built in a day. They will definitely prosper. This is my experience. People staying born in the hard places, they are hard workers. Only one has to be honest, sincere and dedicated. Success comes to those who works for hard. I have brought up this from this place only. After doing my engineering, I worked for 800 rupees per month in Bombay. Then I came down to my native place, Gulbarga. My employee told me that why are you leaving this company? I told I want to work for 16 hours, but nobody is offering me a job of 16 hours in Bombay. My workplace is telling me you can work 20 hours in a day. So I came back to Gulbarga. I started my business. And today I am here before you. I thank Mr. L.S. Patil. He is definitely, he deserves in today's world what he is doing for his parents and family. Very few people do it. You also see, I also see. But the contribution what he is doing for employment, for industry, for family and for community, that is what I appreciate. Thank you. ಎಸ್ ಪಾಟೀಲ್ ಅವರು 1985ರಲ್ಲಿ ನನ್ನನ್ನು ತಮ್ಮ ಕಂಪನಿಯಲ್ಲಿ ತೆಗೆದುಕೊಂಡು ನನಗೆ ತುಂಬ ಉಪಕಾರ ಮಾಡಿದ್ದಾರೆ. ನಾನು 39 ವರ್ಷ ಆರೋಗ್ಯವಾಗಿ ದುಡಿದದ್ದು ಅವರ ಒಂದು ಕೊಡುಗೆಯಾಗಿದೆ. ತುಂಬಾ ಧನ್ಯವಾದಗಳು. ಇವತ್ತಿನ ದಿನ ಯಾವ ಪುರಸ್ಕಾರ ಕೊಟ್ಟಿದ್ದಾರೆ ಸರ್? ತಮಗೆ ಅವಾರ್ಡ್ ಯಾವ್ದು ಅವಾರ್ಡ್ ಕೊಟ್ಟಿದ್ದಾರೆ ಸರ್? ಯಾವುದು? ಬೆಸ್ಟ್ ವರ್ಕರ್. ಯಾವ್ದು ಪ್ರಶಸ್ತಿ ಅಂತ? ಕರ್ಮಯೋಗಿ. ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ ವಿಜಯ್ ಮತ್ತು ನನ್ನ ತಂಡ ಬೆಂಗಳೂರಿಂದ ಬಂದಿದ್ದೀವಿ. ನನ್ನದೇ ಆದ ನೃತ್ಯ ತರಂಗಿಣಿ ಅಂತ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ನಡೀತಿದೆ. ಆಮೇಲೆ ಇವರೆಲ್ಲರೂ ನನ್ನ ಸ್ಟೂಡೆಂಟ್ ಮತ್ತು ಸಹಭಾಗಿಗಳು. ಎಲ್ಲ ಪ್ರೋಗ್ರಾಮ್ಗೆ ಒಟ್ಟಿಗೆ ಹೋಗಿ ಬರ್ತೀವಿ. ತುಂಬಾ ಕಡೆ ಹಲವಾರು ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದೀವಿ. ಈ ತರ ಇವತ್ತು ಕಲಬುರಗಿಗೆ ನಾವು ಬಂದಿದ್ದೀವಿ. ಇವತ್ತು ಬೆಳಿಗ್ಗೆ ಸಂಜೆ 5:30 ನಂತರ ಕಾರ್ಯಕ್ರಮ ಶುರುವಾಗಿದೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇಲ್ಲಿರುವಂತಹ ಅಪ್ಪಾಜಿ ಅವರ ಕಾರ್ಯಕ್ರಮ ಮತ್ತೆ ಪಾಟೀಲ್ ಅವರದ್ದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು. ನಮಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದು ಕೂಡ ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ದಾರೆ, ಮತ್ತೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಅದು ತುಂಬಾ ನೆನಪಿನ ಕಾಣಿಕೆಯ ತರನೇ ಇದೆ. ನಮ್ಗೆ ತುಂಬಾ ಖುಷಿಯಾಗಿದೆ. ಧನ್ಯವಾದಗಳು. ಖಂಡಿತ ಬರ್ತೀವಿ. ಇವತ್ತು ಬೆಳಗ್ಗೆಯಿಂದ ನಮ್ಮ ಜೊತೆನೆ ಇಲ್ಲಿರುವ ಸಹಪಾಠಿಗಳು, ಸಹೋದ್ಯೋಗಿಗಳು ಎಲ್ಲ ನಮ್ಮನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು, ಊಟದ ವ್ಯವಸ್ಥೆ ಮಾಡೋದು, ಮತ್ತೆ ಏನು ತೊಂದರೆ ಆಗದಿರೋ ತರ ನೋಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳು.